ಶಿಡ್ಲಘಟ್ಟ ರೆಸಾರ್ಟ್ ದುರಂತ, ಮಹಿಳಾ ಉದ್ಯೋಗಿ ಸಾವು. ಸಾವಿನ ಹಿಂದೆ ಅನುಮಾನ ವ್ಯಕ್ತಪಡಿಸಿ ಕುಟುಂಬಸ್ಥರು. ಆಕೆ ಮದುವೆ ನಂತರ ಉದ್ಯೋಗ ಮಾಡಿ ಕುಟುಂಬ ಪೋಷಣೆಗೆ ಮುಂದಾಗಿದ್ದಳು. ಪ್ರತಿಷ್ಠಿತ ಎನ್ಜಿಒ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು, ಸಂಸ್ಥೆ ವತಿಯಿಂದ 2 ದಿನ ಕಾರ್ಯಾಗಾರವನ್ನು ರೆಸಾರ್ಟ್ನಲ್ಲಿ ಏರ್ಪಡಿಸಿದ್ದರು. ಆದರೆ ಅದೇನಾಯಿತೋ ಗೊತ್ತಿಲ್ಲ, ಇದ್ದಕ್ಕಿದ್ದಂತೆ ರೆಸಾರ್ಟ್ನಿಂದ ಶವವಾಗಿ ಹೊರಬಂದಿದ್ದಾಳೆ. ಇಷ್ಟಕ್ಕೂ ಅದೇನೋ ಆಯಿತು, ಘಟನೆ ನಡೆದಿದ್ದಾದರೂ ಎಲ್ಲಿ ಅಂತೀರಾ? ಹೀಗೆ ಆಸ್ಪತ್ರೆ ಮುಂದೆ ಜಮಾಯಿಸಿರುವ ನೂರಾರು ಜನ, ಕಣ್ಣೀರು ಹಾಕುತ್ತಿರುವ ಕುಟುಂಬಸ್ಥರು. ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯ ಬಳಿ. ಹೌದು, ಶಿಡ್ಲಘಟ್ಟ ತಾಲೂಕಿನ ಕುಂದಲಗುರ್ಕಿ ಗ್ರಾಮದ ರಾಜ ಎಂಬುವರ ಜೊತೆ ಮದುವೆ ಮಾಡಿಕೊಂಡು 2 ಹೆಣ್ಣು ಮಕ್ಕಳ ಜೊತೆ ಸುಂದರ ಸಂಸಾರ ಕಟ್ಟಿಕೊಂಡಿದ್ದರು. ಅಷ್ಟೇ ಅಲ್ಲದೆ ಗಂಡನ ಹೆಗಲಿಗೆ ಕೈ ಜೋಡಿಸಿದ್ದ ರೇಖಾ FES ಎಂಬ NGO ಸಂಸ್ಥೆಯಲ್ಲಿ ನೀರು ಭದ್ರತೆ ಯೋಜನೆಯ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡುತ್ತಿದ್ದರು. ಕೆಲಸ ನಿಮಿತ್ತ 2 ದಿನಗಳ ಕಾರ್ಯಾಗಾರವನ್ನು ಇದೇ ಶಿಡ್ಲಘಟ್ಟ ತಾಲೂಕಿನ ಚಿಂದಡಬಿ ಗ್ರಾಮದ ಬಳಿ ಇರುವ ನೇಚರ್ ರೆಸಾರ್ಟ್ನಲ್ಲಿ ಹಮ್ಮಿಕೊಂಡಿದ್ದರು. ಇನ್ನು ಮೊದಲನೇ ದಿನ ಕಾರ್ಯಾಗಾರ ಮುಗಿಸಿ ತಮ್ಮ ಸ್ನೇಹಿತರೊಂದಿಗೆ ರೆಸಾರ್ಟ್ನಲ್ಲಿರುವ ಸ್ವಿಮ್ಮಿಂಗ್ ಪೂಲ್ನಲ್ಲಿ ರೇಖಾ ಈಜಾಡಲು ಮುಂದಾಗಿದ್ದು, ಇದೇ ವೇಳೆ ಉಸಿರಾಟದ ತೊಂದರೆಯಿಂದ ಇದ್ದಕ್ಕಿದ್ದಂತೆ ನೀರಿನಲ್ಲಿ ತೇಲಾಡಿದ್ದಾಳೆ. ಇನ್ನು ಸ್ನೇಹಿತರೊಂದಿಗೆ ಈಜಾಡಲು ಮುಂದಾಗಿದ್ದ ರೇಖಾ ಸಾವಿಗೆ ರೆಸಾರ್ಟ್ ಮಾಲೀಕರು ಯಾವುದೇ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳದ ಹಿನ್ನೆಲೆಯಲ್ಲಿ ತನ್ನ ಪತ್ನಿ ಸಾವನ್ನಪ್ಪಿರುವುದಾಗಿ ಪತಿ ಶಿಡ್ಲಘಟ್ಟ ಗ್ರಾಮಾಂತರ ಠಾಣೆಯಲ್ಲಿ ರೆಸಾರ್ಟ್ ಮಾಲೀಕರಾದ ರಮೇಶ್ ಮಾರೇಗೌಡ ಹಾಗೂ FES ಸಂಸ್ಥೆಯ ಉದ್ಯೋಗಿಗಳ ಮೇಲೆ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ದೂರು ದಾಖಲಿಸಿದ್ದಾರೆ. ಒಟ್ಟಾರೆ ಕುಟುಂಬದ ದೋಣಿಯನ್ನು ಸಾಗಿಸುತ್ತಿದ್ದ ರೇಖಾ ಕುಟುಂಬಕ್ಕೆ ಈಗ ಬರಸಿಡಿಲು ಬಂದಂತಾಗಿದ್ದು, 2 ಹೆಣ್ಣು ಮಕ್ಕಳು ತಾಯಿ ಇಲ್ಲದ ತಬ್ಬಲಿಯಾಗಿದ್ದಾರೆ.